ಹಾಯ್ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಟು ದ ಚಾನಲ್ ನಿಷ್ಕಲಾಸ್ ಪ್ರಪಂಚ. ಎಲ್ಲರೂ ಹೇಗಿದ್ದೀರಾ? ತುಂಬಾನೇ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ. ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ. ಫ್ರೆಂಡ್ಸ್, ತುಂಬಾ ದಿನ ಆದ್ಮೇಲೆ ನಾನು ವಿಡಿಯೋಸ್ ಇದ್ರೂ ನನಗೆ ವಾಯ್ಸ್ ಕೊಡಕ್ ಆಗ್ತಿಲ್ಲ. ತುಂಬಾನೇ ಬ್ಯುಸಿ ಆಗ್ಬಿಟ್ಟಿದ್ದೆ. ಅದಕ್ಕೋಸ್ಕರ ತುಂಬಾ ಲೇಟ್ ಆಗಿ ನಾನು ವಿಡಿಯೋಸ್ ನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಇಲ್ಲಿ ನಾವು ಎಣ್ಣೆ ತಗೊಳಕ್ಕೆ ಅಂತ ಬಂದಿದೀವಿ. ಕುಕಿಂಗ್ ಆಯಿಲ್. ನಾವ್ ಯಾವಾಗ್ಲೂ ಸನ್ ಪ್ಯೂರ್ ಯೂಸ್ ಮಾಡ್ತಿದ್ವಿ. ಇವಾಗ ಒಂದು 6 ಮಂತ್ ಇಂದ ಆಯಿಲ್ ಚೇಂಜ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ನಾವು ಕಡಲೆಕಾಯಿ ಎಣ್ಣೆನ ಪ್ರಿಫರ್ ಮಾಡಿದ್ರು ನಮ್ಮನೆಯವರು. ಅದೇ ತಗೊಳ್ಳೋಣ ಅಂತ. ಕೊಕೊನಟ್ ಆಯಿಲ್ ಬೇಕಾದ್ರೆ ಅದನ್ನು ಕೂಡ ಮಿಕ್ಸ್ ಮಾಡ್ಕೊಂಡು ಬಿಡಿಸ್ಕೊಬಹುದು. ನಾವ್ ಇವಾಗ ಬಂದಿರೋದು ಬಳ್ಳಾಳ್ ಸರ್ಕಲ್ ಹತ್ರ ಚಾಮುಂಡೇಶ್ವರಿ ಆಯಿಲ್ ಮಿಲ್ಲಿಗೆ ಬಂದಿದೀವಿ. ಇಲ್ಲಿ ಏನಂತ ಅಂದ್ರೆ ನಮಗೆ ನಮ್ ಎದುರುಗಡೆನೆ ಅವರು ಗಾಣಕ್ಕೆ ಎಣ್ಣೆ ತಕ್ಕೊಡ್ತಾರೆ, ಕಡಲೆ ಬೀಜ ಹಾಕ್ಬಿಟ್ಟು. ನಾವ್ ಇವ್ರ ಹತ್ರನೇ ಕಡಲೆ ಬೀಜನ ತಗೊಂಡ್ರೆ ನಮ್ಗೆ ಎಷ್ಟು 1350ಲಿ ನಮಗೆ 5 ಲೀಟರ್ ಎಣ್ಣೆ ಕೊಡ್ತಾರೆ. ನಾವು ಹಾಗೇನೆ ರೆಡಿ ಇರೋದು ಕೂಡ ತಗೊಬಹುದು. ಇಲ್ಲಾಂದ್ರೆ ನಮ್ ಕಣ್ಣಿದ್ರಿಗೆನೆ ನಾವು ಬಿಡಿಸ್ಕೊಬಹುದು. ಹೊರಗಡೆಯಿಂದ ತಗೊಂಬರಕ್ಕಿಂತ ಇವ್ರ ಹತ್ರನೇ ತಗೊಂಡ್ರೆ ಬೆಸ್ಟ್. ಯಾಕಂದ್ರೆ ಅವ್ರಿಗೂ ಕೂಡ ಒಂದು ವ್ಯಾಪಾರ ಆದಂಗ ಆಗುತ್ತೆ. ಮತ್ತೆ ಏನಂತ ಅಂದ್ರೆ ಅವರು ಪ್ರೈಸ್ ತಗೊಳಲ್ಲ, ದುಡ್ಡು ತಗೊಳಲ್ಲ. ಇದಕ್ಕೆ ಬಿಟ್ಕೊಡಕ್ಕೆ ಮಾತ್ರ. ಹೊರಗಡೆಯಿಂದ ತಗೊಂಬಂದ್ರೆ ಏನ್ ಮಾಡ್ತಾರೆ ಅಂತಂದ್ರೆ ಬಿಟ್ಕೊಡಕ್ಕೆ ಪ್ರೈಸ್ ದುಡ್ಡು ತಗೊಳಲ್ಲ. ಬಿಟ್ಕೊಡ್ತಾರೆ, ಆಯಿಲ್ ನ ಬಿಟ್ಕೊಡ್ತಾರೆ. ಅದೇನು ಹಿಂಡಿ ಇರುತ್ತಲ್ಲ ಅದನ್ನ ಅವರೇ ಇಟ್ಕೊಂತಾರೆ. ಇಲ್ಲೇ ಕಡಲೆ ಬೀಜನ ತಗೊಂಡು ನಾವು ಬಿಡಿಸ್ಕೊಂಡ್ರೆ ನಮ್ಗೆ ಕ್ಯಾನ್ ಕೂಡ ಫ್ರೀ ಕೊಡ್ತಾರೆ. ಮತ್ತೆ 1350 ಆಗುತ್ತೆ. ನಮ್ಗೆ 10 kg ತಗೊಂಡ್ರೆ 4.5 ಲೀಟರ್ ಬರುತ್ತೆ. 12 kg ತಗೊಂಡ್ರೆ 5 ಲೀಟರ್ ಬರುತ್ತೆ ಅಂತ ಹೇಳ್ತಾರೆ. ನಾವು 10 kg ತಗೊಂಡ್ವಿ. ಯಾಕಂದ್ರೆ ಕ್ಯಾನ್ಗೆ ಕರೆಕ್ಟ್ ಆಗ್ಲಿ ಅಷ್ಟೇ ಸಾಕು ಅಂದ್ಬಿಟ್ಟು. ನೋಡೋಣ ಎಷ್ಟು ಬರುತ್ತೆ ಅಂದ್ಬಿಟ್ಟು ನಾವು ಅಲ್ಲೇ 10 kg ತಗೊಂಡ್ಬಿಟ್ಟು ನಾವು ಬಿಡಿಸ್ಕೊಂಡ್ವಿ. 10 kgಗೆ ನಮ್ಗೆ 1300 ರೂಪಾಯಿ ಆಯ್ತು. ಅದೇ 50 ರುಪೀಸ್ ಅಲ್ಲೇ ಡಿಫ್ರೆನ್ಸ್ ಆಗುತ್ತೆ ಅಷ್ಟೇ. ಅವ್ರ ಹತ್ರನೇ 5 ಲೀಟರ್ ನಾವು ರೆಡಿ ತಗೊಂತೀವಿ ಅಂತ ಅಂದ್ರೆ 1350 ರುಪೀಸ್, 50 ರುಪೀಸ್ ಎಕ್ಸ್ಟ್ರಾ ಆಗುತ್ತೆ ಅಷ್ಟೇ. ತುಂಬಾನೇ ಪ್ಯೂರು, ತುಂಬಾನೇ ಚೆನ್ನಾಗಿ ಮಾತಾಡಿಸ್ತಾರೆ. ಆಂಟಿ ಕೂಡ ಇರ್ತಾರೆ, ಅಂಕಲ್ ಕೂಡ ಇರ್ತಾರೆ. ನಾನು ಹಾಗೇನೆ ರೆಕಾರ್ಡ್ ಮಾಡ್ಕೊಂತೀನಿ ಅಂತ ಮಾಡಿದೆ. ನಾನ್ ಕಡಲೆ ಬೀಜನ ಅಲ್ಲೇನೆ ಮನೇಲೆ ಒಣಗಿಸ್ಕೊಂಡೆಲ್ಲ ಬಂತಂದ್ರೆ ನಮಗೆ ನಾವು 10 kg ತಗೊಂಡಿದ್ರು ಅದು 9.5 9 kg ಅಂತ ಆಗ್ಬಿಡುತ್ತೆ. ಇವ್ರ ಹತ್ರ ಒಣಗಿಸಿರೋದೇ ಇರೋದ್ರಿಂದ ಕರೆಕ್ಟ್ ಆಗಿ ನಮಗೆ 10 kg ಸಿಗುತ್ತೆ. ಎಣ್ಣೆನೂ ಕೂಡ ಜಾಸ್ತಿ ಸಿಗುತ್ತೆ ಅಂತ ಹೇಳ್ಬೋದು. ನೋಡ್ತಾ ಇರೋದು ಎಷ್ಟು ಪ್ಯೂರ್ ಆಗಿತ್ತು ಅಂತ. ನಾವು ಬಿಡಿಸಿದ ಎಣ್ಣೆ ಕೂಡ ಹಾಗೆ. ಯಾಕಂದ್ರೆ ನಮ್ದು ಕಡಲೆ ಬೀಜ ಚೆನ್ನಾಗಿ ಒಣಗಿತ್ತು. ಅದಕ್ಕೋಸ್ಕರ ಸ್ವಲ್ಪ ಡಸ್ಟ್ ಕೂಡ ಇರ್ಲಿಲ್ಲ ಅದ್ರಲ್ಲಿ ಜಾಸ್ತಿ. ಎಷ್ಟು ಕ್ಲಿಯರ್ ಆಗಿ ಆಯಿಲ್ ಬರ್ತಿತ್ತು ಅಂತ ಅಂದ್ರೆ ಅದನ್ನೇ ಹೇಳ್ತಾ ಇದ್ರು ಆಂಟಿ ಕೂಡ. 2 ಸರಿ ಜರ್ಡಿ ಮಾಡ್ಬೇಕಾಗತ್ತೆ. ನೋಡಿ ಎಷ್ಟು ನೀಟಾಗಿ ಬಂದಿದೆ. ಡಸ್ಟ್ ಕೂಡ ಇಲ್ಲ. ನೀಟಾಗಿ ಜರ್ಡಿ ಮಾಡಿದ್ರು ಹಾಗೇನೆ ಸೀದಾ ಹೋಗ್ತಿದೆ ಆಯಿಲ್ ಅಂತ ಹೇಳಿದ್ರು. ಇವ್ರ ಹತ್ರ ಹರಳೆಣ್ಣೆ ಎಲ್ಲ ಸಿಗುತ್ತೆ. ಹರಳೆಣ್ಣೆ ಆಗಿರ್ಬೋದು, ಪ್ಯೂರ್ ಕೊಬ್ಬರಿ ಎಣ್ಣೆ ಆಗಿರ್ಬೋದು, ಹುಚ್ಚೆಳ್ಳೆಣ್ಣೆ ಆಗಿರ್ಬೋದು, ಪ್ರತಿಯೊಂದು ಕೂಡ ಸಿಗುತ್ತೆ. ಅದನ್ನೇ ಕೂಡ ನಾನು ವಿಡಿಯೋ ಮಾಡ್ಕೊಂತೀನಿ ಅಂತ ಹೇಳಿದೆ ಅವರಿಗೆ. ಅದಕ್ಕೋಸ್ಕರ ತೋರಿಸಿ ಎಲ್ಲ ಏನೇನ್ ಸಿಗುತ್ತೆ ಅಂತ. ನಮ್ ಎದುರಿಗೆನೆ ಬಿಡೋದ್ರಿಂದ ನಮಗೆ ಒಂದ್ ಸ್ವಲ್ಪ ಸ್ಯಾಟಿಸ್ಫೈಡ್ ತಗೊಳಕ್ಕೆ. ನಮ್ಮನೆಯವ್ರು ಒಂದ್ಸರಿ ಡ್ಯೂಟಿಯಿಂದ ಬರ್ಬೇಕಾದ್ರೆ ನೋಡ್ಕೊಂಡ್ ಬಂದ್ರಂತೆ. ಅದಕ್ಕೋಸ್ಕರ ಇಲ್ಲೇ ಕರ್ಕೊಂಡ್ ಬಂದ್ರು. ತುಂಬಾನೇ ಇಷ್ಟ ಆಯ್ತು ನಮಗ್ ಕೂಡ. ಇವಾಗ ನಾನು ಆಯಿಲ್ ತಗೊಂಡ್ ಬಂದಿದ್ದು ಅಮ್ಮಂಗೆ ಕೊಟ್ಟು ಕಳಿಸ್ತಿದೀನಿ. ಊರಿಗೆ ನೀನ್ ಯೂಸ್ ಮಾಡು, ಮತ್ತೆ ನಾನು ಹೋಗಿ ತಗೊಂತೀನಿ ಇಲ್ಲೇ ಅಲ್ವಾ ಅಂತ ಅಂದ್ಬಿಟ್ಟು ಅದನ್ನ ಊರಿಗೆ ಕೊಟ್ಟು ಕಳ್ಸಿದೀವಿ. ನೋಡ್ಬೇಕು ಇವಾಗ ನಾನು ಕೂಡ ಮತ್ತೆ ಹೋಗಿ ಬಿಡಿಸ್ಕೊಂಡ್ ಬರ್ಬೇಕು. ಇವಾಗ ಒಂದು 1/2 ಲೀಟರ್ ಅಷ್ಟಿದೆ, ಅದನ್ನ ಯೂಸ್ ಮಾಡ್ಕೊಳ್ಳೋಣ ಅಂತ. ಅಷ್ಟರಲ್ಲಿ ಬೇರೆಯವ್ರದೆಲ್ಲ ಬಿಟ್ಟಿ ಆದ್ಮೇಲೆ ನಾವು ಕೂಡ ಅಲ್ಲಿ ವೆಯ್ಟ್ ಮಾಡ್ತಾ ಇದ್ವಿ. ಅದಾದ್ಮೇಲೆ ಇವಾಗ ಹಾಕಿರೋದು ನೋಡಿ, ಇದು ನಮಗೆ ಅಂತ ಆಯಿಲ್ ಹಾಕಿರೋದು. ಅದು ನಾವ್ ಎಷ್ಟೇ 10 kg ಹಾಕಿದ್ರು ಅದು ಈ ತರ ಗ್ರೈಂಡ್ ಮಾಡಕ್ಕೆಲ್ಲ ಸಾಕಾಗಲ್ಲ. ಅದಕ್ಕೆ ಹಿಂಡಿ ಇರುತ್ತಲ್ಲ, ಹಳೆ ಹಿಂಡಿ ಇರುತ್ತಲ್ಲ, ಅದ್ರೊಳಗಡೆನೆ ಹಾಕ್ತಾರೆ ಸ್ವಲ್ಪ ಜಾಸ್ತಿ ಆಗ್ಲಿ ಅಂತ. ಆದ್ರೆ ಏನಿಲ್ಲ, ಆಯಿಲ್ ಎಲ್ಲ ಬರುವಾಗ ಫುಲ್ ಲಾಸ್ಟ್ ಅಲ್ಲಿ ಸ್ಟಾಪ್ ಆಗುತ್ತಲ್ಲ ಅಲ್ಲಿವರ್ಗುನು ಅವರು ವೆಯ್ಟ್ ಮಾಡಿ ಬಿಟ್ಕೊಡ್ತಾರೆ. ಏನಿಲ್ಲ ಒಂದು 15 ಮಿನಿಟ್ಸ್ ಅಲ್ಲೆಲ್ಲ ಮುಗ್ದೋಗ್ಬಿಡುತ್ತೆ, ನಮ್ಗೆ ಎಣ್ಣೆ ಸಿಕ್ಬಿಡುತ್ತೆ. ಆದ್ರೆ ಫಸ್ಟ್ ಟೈಮ್ ಅದು ಗ್ರೈಂಡ್ ಆಗ್ತಾ ಇರುತ್ತಲ್ಲ ಆವಾಗ ಒಂದು 1/2 ಲೀಟರ್ ಅಷ್ಟು ನೀರ್ ಹಾಕಿದ್ರೇನೆ ಅದು ಎಣ್ಣೆ ಬರೋದು ಅಂತ ಹೇಳ್ತಾರೆ. ಒಂದ್ 1/2 ಲೀಟರ್ ಅಷ್ಟು ನೀರ್ ಹಾಕ್ತಾರೆ. ಅದು ಮಿಕ್ಸಿಂಗ್ ಆಗಕ್ಕೆ ಬೇಕಲ್ಲ. ಇವಾಗ ಆಯಿಲ್ ಬರಕ್ ಕೂಡ ಸ್ಟಾರ್ಟ್ ಆಯ್ತು. ಇನ್ನೊಂದ್ಸರಿ ಅಡ್ರೆಸ್ ಹೇಳ್ತಾ ಇದ್ದೀನಿ. ಇದು ಬಳ್ಳಾಳ್ ಸರ್ಕಲ್ ಅಲ್ಲಿ ಇದೆ, ಶ್ರೀ ಚಾಮುಂಡೇಶ್ವರಿ ಆಯಿಲ್ ಮಿಲ್ ಅಂತ. ಹೋಗಿ ಒಂದ್ಸರಿ ವಿಸಿಟ್ ಮಾಡಿ, ನಿಮಗೂ ಕೂಡ ಇಷ್ಟ ಆಗುತ್ತೆ. ಅಲ್ಲಿ ತುಂಬಾ ದಿನದಿಂದ ಬರ್ತಾ ಇದ್ರು ಒಂದ್ ಅಂಕಲ್, ಅವ್ರನ್ನ ಕೂಡ ತುಂಬಾ ಚೆನ್ನಾಗಿರುತ್ತೆ, ನಾವ್ ಯಾವಾಗ್ಲೂ ಇಲ್ಲೇ ತಗೊಂಡ್ ಹೋಗೋದು ಅಂತ ಹೇಳ್ತಾ ಇದ್ರು. ತುಂಬಾ ದೊಡ್ಡ ಶಾಪು. ಇವಾಗ ಒಂದ್ ಸ್ವಲ್ಪ ದಿನದಲ್ಲೇ ಆಗಿರೋದು. ಆದ್ರೆ ಫ್ರಂಟೇ ಬಿಟ್ಕೊಡೋದ್ರಿಂದ ಅದೊಂದ್ ಸ್ಯಾಟಿಸ್ಫೈಡ್ ಅನ್ಸುತ್ತೆ ನನ್ಗೆ. ಅಲ್ಲೇನೆ ತಗೊಬಹುದು ಆರಾಮಾಗಿ ಅಂತ. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ನ ಫುಲ್ ನೋಡಿ, ಸ್ಕಿಪ್ ಮಾಡ್ಕೊಂಬೇಡಿ ಅಂತ ಕೇಳ್ಕೊಂತೀನಿ. ಇಷ್ಟು ದಿನದಲ್ಲಿ ಯಾವಾಗ್ಲೂ ಒಂಥರ ಅನಿಸ್ತಿದೆ. ಯಾಕಂದ್ರೆ ನಾನು 15 ಡೇಸಿಗೆ ಒಂದ್ಸರಿ, ಮತ್ತೆ 1 ಮಂತಿಗೆ ಒಂದ್ಸರಿ ಆಗಿಲ್ಲ 15 ಡೇಸಿಗೆ ಆಗಿಲ್ಲ ಅಂದ್ರೆ 1 ಮಂತಿಗೆ ಒಂದ್ಸರಿ ನಾವು ಊರಿಗೆಲ್ಲ ಹೋಗ್ಬಿಟ್ಟು ಬರ್ತಿದ್ದೆ. ಈ ಸರಿ ನನ್ನ ಮಗಳು ನವೋದಯ ಟ್ಯೂಷನ್ಗೆ ಹಾಕಿರೋದ್ರಿಂದ ನಾವ್ ಎಲ್ಲೂ ಹೋಗಕ್ ಆಗ್ತಿಲ್ಲ.
ನನ್ನ ತಂಗಿ ಮನೆಗಾಗ್ಲಿ ನಮ್ಮ ಅಮ್ಮನ ಮನೆಗಾಗ್ಲಿ ನಾನು ತುಂಬಾ ದಿನಾನೇ ಆಯ್ತು ಹೋಗ್ಬಿಟ್ಟು. ಅವಳಿಗೆ ಎಕ್ಸಾಮ್ಸ್ ಕೂಡ ಹತ್ರನೇ ಬಂದಿದೆ. ಡಿಸೆಂಬರ್ ಅಲ್ಲಿ ಅವಳಿಗೆ ಎಕ್ಸಾಮ್ಸ್ ಇದೆ. ಅದಕ್ಕೋಸ್ಕರ ನಾವ್ ಎಲ್ಲೂ ಹೊರಗಡೆನೂ ಹೋಗ್ತಿಲ್ಲ. ಸಂಡೇನೂ ಕೂಡ ಟೆಸ್ಟ್ ಗಳೆಲ್ಲ ಕೊಡೋದ್ರಿಂದ ನಾವ್ ಎಲ್ಲೂ ಹೊರಗಡೆನೆ ಹೋಗಕ್ ಆಗ್ತಿಲ್ಲ ಅಂತಾನೆ ಹೇಳ್ಬೋದು. ಅದಕ್ಕೆ ಸ್ವಲ್ಪ ವಿಡಿಯೋಸ್ ಕೂಡ ಕಡಿಮೆ ಆಗಿದೆ. ವಿಡಿಯೋಸ್ ಇದೆ, ನನಗೆ ಎಡಿಟ್ ಮಾಡಕ್ಕೂ ಟೈಮ್ ಸಾಕಾಗ್ತಿಲ್ಲ, ಅಷ್ಟು ಇದಾಗ್ಬಿಟ್ಟಿತ್ತು. ಅದಕ್ಕೆ ಅಮ್ಮನೇ ಬಂದಿದ್ರು, ಮೈಸೂರಿಗೆ ಬಂದಿದ್ರು. ಅದಕ್ಕೆ ಹೊರಗಡೆ ಹೋಗಿದ್ವಿ ನಾನು ಅಮ್ಮ. ಅಷ್ಟರಲ್ಲಿ ಅವತ್ತೇನಾಗಿತ್ತು ಅಂತ ಅಂದ್ರೆ ಕಡೆ ಕಾರ್ತಿಕ ಪೂಜೆ ಇರುತ್ತಲ್ಲ, ಅದಿತ್ತು. ಅವಾಗ ನಾವು ಇಲ್ಲೇ ನಾಗಲಿಂಗೇಶ್ವರ ದೇವಸ್ಥಾನ ಇದೆ, ಅಲ್ಲಿಗೆ ಹೊರಟ್ವಿ. ನನಗೆ ಗೊತ್ತಿರ್ಲಿಲ್ಲ ಇಲ್ಲೇ ಹತ್ರ ಇರೋದು ಅಂತ. ಲೈಟಿಂಗ್ಸ್ ಎಲ್ಲ ಹಾಕಿದ್ರಲ್ಲ, ಹೊಸಾದಲ್ವಾ ನನಗೂ ಮೈಸೂರು. ಅದಕ್ಕೋಸ್ಕರ ಹೋಗೋಣ ನೋಡೋಣ ಅಂದ್ಬಿಟ್ಟು ನಮ್ಮ ಅಮ್ಮನ ಫಸ್ಟ್ ಟೈಮ್ ಗಾಡಿಲಿ ಕೂರಿಸ್ಕೊಂಡು ಹೊರಟ್ವಿ. ಹೋಗೋಣ ಅಂತ. ಅಲ್ಲೇ ದೇವಸ್ಥಾನ ಕೂಡ ಕಾಣಿಸ್ತು. ಅಲ್ಲಿ ನೋಡಿದ್ರೆ ಮೃತ್ಯುಂಜಯ ಹೋಮ ಕೂಡ ನಡೀತಾ ಇತ್ತು. ನಾವು ಆರ್ಮಿಲಿ ಇದ್ದಾಗೆಲ್ಲ ನಾವು ವರ್ಷಕ್ಕೆ 2-3 ಸರಿ ಎಲ್ಲ ಹೋಮಗಳೆಲ್ಲ ಅಟೆಂಡ್ ಮಾಡ್ತಾ ಇದ್ವಿ. ನನಗೆ ಏನಕ್ಕೋ ಹಂಗ ಅನ್ನಿಸ್ತಾ ಇತ್ತು ಸ್ವಲ್ಪ ದಿವಸದಿಂದ ಹೋಮ ಮಾಡಿಸ್ಬೇಕು. ಈ ಮನೆಗ್ ಬಂದಾಗ್ಲೂ ನಾವು ಸುಮ್ನೆ ನಾವೇ ಪೂಜೆ ಮಾಡ್ಕೊಂಡ್ ಬಂದಿರೋದು. ನಮ್ಮ ಮನೆಯವ್ರು ಪದೇ ಪದೇ ಹೇಳ್ತಿರ್ತಾರೆ, ಒಂದ್ ಹೋಮ ಮಾಡಿಸ್ಬಿಡೋಣ, ಒಂದ್ ಪೂಜೆ ಇಟ್ಕೊಳ್ಳೋಣ ಅಂತ. ಆದ್ರೆ ಹಾಗೆ ಇಲ್ಲ ನಾವು ಪೂಜೆ ಇಟ್ಕೊಳ್ಳಕ್ಕೆ. ಖುಷಿ ಆಯ್ತು ತುಂಬಾನೇ. ಎಷ್ಟು ಚೆನ್ನಾಗಿ ಪೂಜೆ ನೆರವೇರಿಸ್ಕೊಡ್ತಿದ್ರು ಅಂದ್ರೆ ನಾನು ಫುಲ್ ವಿಡಿಯೋನೇ ಮಾಡ್ಕೊಳಕ್ ಹೋಗೇ ಇಲ್ಲ. ಸ್ವಲ್ಪ ಸ್ವಲ್ಪ ಎಷ್ಟಾಗತ್ತೆ ಅಷ್ಟು ನಾನು ಪೂಜೆ ದೇವಸ್ಥಾನದ ಒಳಗಡೆ ಹೋಗಿ, ದೇವಸ್ಥಾನದಲ್ಲೂ ಕೂಡ ಎಷ್ಟು ಚೆನ್ನಾಗಿದೆ ಅಂದ್ರೆ ದೇವಸ್ಥಾನ ಅಷ್ಟು ಚೆನ್ನಾಗಿದೆ. ಅದನ್ನೆಲ್ಲ ಮುಗಿಸ್ಕೊಂಡು ನಾವಿಲ್ಲಿ ಹೋಮ ಹತ್ರ ಬಂದ್ವಿ. ಆದ್ರೆ ಅಲ್ಲೆಲ್ಲ ರೆಕಾರ್ಡ್ ಮಾಡ್ಕೊಳ್ಳೋ ತುಂಬಾ ಜನ ಇರ್ತಾರೆ. ರೆಕಾರ್ಡ್ ಮಾಡ್ಕೊಳಕ್ ಒಂದೊಂದ್ಸರಿ ನನ್ಗೊಂಥರ ಹಿಂಸೆ ಆಗ್ಬಿಡುತ್ತೆ. ಅದಾದ್ಮೇಲೆ ಹೋಮ ಕೂಡ ಎಲ್ಲ ಆಯ್ತು, ಸ್ಟಾರ್ಟ್ ಮಾಡಿದ್ರು. ಲಾಸ್ಟ್ ಅಲ್ಲಿ ಇವಾಗ ಇದಾಗ್ತಿದ್ದಾರೆ. ಎಲ್ಲ ಮುಗಿಸ್ಕೊಂಡ್ ಬಂದ್ವಿ. ಮತ್ತೆ ಅಲ್ಲೇ ಅನ್ನಪ್ರಸಾದ ಕೂಡ ಇತ್ತು. ಬಬ್ಲು ಮತ್ತೆ ಮಕ್ಕಳೆಲ್ಲ ಸ್ಕೂಲಿಗೆ ಹೋಗಿರೋದ್ರಿಂದ ಕರೆಕ್ಟ್ ಆಗಿ ನಮ್ಗೆ 1:30ಗೆ ಎಲ್ಲ ಮುಗೀತು. ಊಟ ಎಲ್ಲ ಮಾಡ್ಕೊಂಡು ಅಲ್ಲೇ ಪ್ರಸಾದ ತಗೊಂಡು ನಾನು ಕೂಡ ಮೃತ್ಯುಂಜಯ ಹೋಮಕ್ಕೆ ಚೀಟಿ ತಗೊಂಡಿದ್ದೆ. ಅದನ್ನ ಪ್ರಸಾದ ಎಲ್ಲ ಅದಕ್ಕೂ ಕೂಡ ಬೇರೆ ಕೊಡ್ತಾರಲ್ವಾ, ಅದನ್ನೆಲ್ಲ ಇಸ್ಕೊಂಡು ಬರೋ ಅಷ್ಟರಲ್ಲಿ 1:50 ಕರೆಕ್ಟ್ 1:30 ಆಗಿತ್ತು. ಅವ್ನ್ ಕರೆಕ್ಟಾಗಿ ಕರ್ಕೊಂಬರೋ ಟೈಮೇ ಆಗ್ಬಿಟ್ಟಿತ್ತು. ಅಮ್ಮನ ಮನೇಲಿ ಬಿಟ್ಬಿಟ್ಟು ನಾವು ಕರ್ಕೊಂಬರ ಕೂಡ ಹೋದ್ವಿ. ತುಂಬಾನೇ ಚೆನ್ನಾಗ್ ಅನ್ನಿಸ್ತು, ತುಂಬಾ ಬ್ಲೆಸ್ಸಡ್ ಅನ್ನಿಸ್ತು ನನಗಂತೂ. ಏನೋ ಒಂಥರ ಮನ್ಸಿಗೆ ನೆಮ್ಮದಿ ಆಯ್ತು. ಪೂಜೆ ಕೂಡ ತುಂಬಾನೇ ಚೆನ್ನಾಗಿ ಕಣ್ ತುಂಬ್ಕೊಂಡೆ ಅಂತಾನೆ ಹೇಳ್ಬೋದು. ಅವಾಗ್ಲೇ ಹೇಳ್ದಾಗೆ ನಾನು ಅಲ್ಲಿ ಹೋಮ ಎಲ್ಲ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ ದೇವಸ್ಥಾನದ ಹತ್ರ. ಮತ್ತೆ ಒಳಗಡೆ ಹೋಗೋಣ ಅಂತ ಅಷ್ಟರಲ್ಲಿ ನಮ್ಮ ಪಕ್ಕದ ಮನೆ ಆಂಟಿ ಇದ್ರು ಒಬ್ರು, ಅವ್ರು ಕೂಡ ಅದೇ ಏರಿಯಾದಲ್ಲಿ ಇರೋದು. ಇವಾಗ ಅವ್ರು ಕೂಡ ಸಿಕ್ಕಿದ್ರು. ಇಲ್ಲ ಪ್ರಸಾದ ಎಲ್ಲ ತಗೊಂಡ್ ಬಂದ್ಬಿಡೋಣ, ರಶ್ ಆಗ್ಬಿಡುತ್ತೆ, ಆಮೇಲೆ ಬೇಕಾದ್ರೆ ಇಲ್ಲಿ ಇಸ್ಕೊಬಹುದು, ಒಳಗಡೆ ಕೂಡ ಮಹಾಮಂಗಳಾರತಿ ಆದ್ಮೇಲೆನೆ ಅಲ್ಲಿ ಎಲ್ಲ ಕೊಡೋದು ಪ್ರಸಾದ, ಮೃತ್ಯುಂಜಯ ಹೋಮದು ಅಂತ ಹೇಳಿದ್ರು. ಅದಕ್ಕೋಸ್ಕರ ನಾವು ಬಂದ್ವಿ ಪ್ರಸಾದ ಹತ್ರ. ಎಷ್ಟು ಜನ ಫ್ರೆಂಡ್ಸ್ ಅಂತ ಅಂದ್ರೆ ನಿಜವಾಗ್ಲೂ ಪ್ರಸಾದ ಕೂಡ ಅಷ್ಟೇ ಚೆನ್ನಾಗಿತ್ತು. ನಾವು ಸೆಕೆಂಡ್ ಹಂತಿ ಕುತ್ಕೊಂಡ್ವಿ, ಇದು ಫಸ್ಟ್ ಹಂತಿ ಆಲ್ರೆಡಿ ಜನ ಇದ್ದಿದ್ರಿಂದ. ತುಂಬಾನೇ ಚೆನ್ನಾಗ್ ಮಾಡ್ಸಿದ್ರು. ಪ್ರತಿಯೊಂದು ಐಟಮು ಇತ್ತು, ಮದ್ವೆ ಮನೆ ಐಟಮ್ ತರನೇ ಮಾಡ್ಸಿದ್ರು ಎಲ್ಲ. ಪಲಾವ್ ಆಗಿರ್ಬೋದು, ಖೀರ್ ಆಗಿರ್ಬೋದು,
ಅನ್ನ ಸಾಂಬಾರು ಗೊಜ್ಜು ಪಾಯಸ ಬೂಂದಿ ಎಲ್ಲ ಮಾಡಿಸಿದ್ರು. ತುಂಬಾನೇ ಚೆನ್ನಾಗಿತ್ತು. ಇವತ್ತಿನ ದಿನನ ನಾವು ತುಂಬಾ ಬ್ಲೆಸ್ಸಿಂಗ್ ಅನಿಸ್ತು ನನಗಂತೂ. ನೋಡ್ತಾ ಇರ್ಬೋದು ಇವಾಗ ಮತ್ತೆ ಅಲ್ಲಿಂದ ಊಟ ಮುಗಿಸ್ಕೊಂಡ್ ಬಂದ್ಮೇಲೆ ನಾನು ದೇವಸ್ಥಾನದ ಒಳಗಡೆ ಬಂದ್ವಿ ಅಲ್ವಾ, ದೇವಸ್ಥಾನದಲ್ಲಿ ಅವಾಗ ನಾನು ಸ್ವಲ್ಪ ರೆಕಾರ್ಡ್ ಮಾಡ್ಕೊಂಡೆ. ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದ್ರು, ಮತ್ತೆ ತುಂಬಾ ಜನ ಕೂಡ ಇದ್ರು. ತುಂಬಾ ಚೆನ್ನಾಗ್ ಅನ್ನಿಸ್ತು ನನಗಂತೂ. ಮತ್ತೆ ಸಂಜೆ ನಮ್ಮ ರಿಲೇಟಿವ್ ಒಬ್ರಿಗೆ ಇಲ್ಲೇನೆ ಪಾಪು ಆಗಿತ್ತು, ಗಂಡ್ ಪಾಪು. ಅವರಿಗೆ ಬಟ್ಟೆ ತಗೊಂಡ್ ಹೋಗೋಣ ಪಾಪುಗೆ ಅಂದ್ಬಿಟ್ಟು ಶಾಪಿಗೆ ಬಂದಿದ್ವಿ. ಅದೇ ಪಾಪುದ ಅವ್ರ ಫೋಟೋ ಎಲ್ಲ ಇನ್ನ ಅವರು ರಿವೀಲ್ ಮಾಡಿಲ್ಲ ಅಲ್ವಾ, ಅದಕ್ಕೋಸ್ಕರ ನಾನು ಅಲ್ಲಿ ಅವ್ರ ಮನೆಗೆ ಹೋದ್ಮೇಲೆ ಏನು ರೆಕಾರ್ಡ್ ಮಾಡ್ಕೊಳಕ್ ಹೋಗ್ಲಿಲ್ಲ. ಹಾಗೇನೆ ಡ್ರೆಸ್ ಎಲ್ಲ ಸೆಲೆಕ್ಟ್ ಮಾಡಕ್ ಹೋಗಿದ್ವಿ ಅಲ್ವಾ. ಪಾಪು ನೋಡ್ತಾ ಇದ್ದಾನೆ, ಅಮ್ಮ ಇದ್ ತಗೊಳ್ಳೋಣ ಅಂತ ನೋಡ್ತಾ ಇದ್ದ. ಅದಕ್ಕೋಸ್ಕರ ನಾವು ಒಂದ್ ಡ್ರೆಸ್ ನ ಸೆಲೆಕ್ಟ್ ಮಾಡ್ಕೊಂಡು ತಗೊಂಡ್ ಹೋದ್ವಿ ಅವ್ರ ಮನೆಗೆ. ಇದು ಸಂಜೆ ವಿಡಿಯೋ ಆಗಿರುತ್ತೆ. ನಾನು ಸ್ವಲ್ಪ ಹಾಗೆ ಜಾಯಿನ್ ಮಾಡಿ ನಿಮ್ಗೆ ತೋರಿಸ್ತಾ ಇದ್ದೀನಿ. ನನ್ನ ವಿಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗ್ತಿದ್ರೆ ಒಂದ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನಲ್ನ ನಿಷ್ಕಲಸ್ ಪ್ರಪಂಚ ಯೂಟ್ಯೂಬ್ ಚಾನಲ್ನ ಸಪೋರ್ಟ್ ಮಾಡಿ. ಈ ಬಟ್ಟೆ ಶಾಪು ನಿಮಗೆ ಏನಾದ್ರೂ ಬೇಕಂದ್ರೆ ತುಂಬಾ ಕಲೆಕ್ಷನ್ಸ್ ಇರುತ್ತೆ ಅಂಕಲ್ ಹತ್ರ, ಮತ್ತೆ ರೀಸನಬಲ್ ಪ್ರೈಸ್ ಅಲ್ಲಿ ಕೂಡ ಹಾಕೊಡ್ತಾರೆ. ಇದಿರೋದು ಹ್ಯಾಪಿ ಮ್ಯಾನ್ ಪಾರ್ಕ್ ಪಕ್ಕನೇ ಇರೋದು, ಕುವೆಂಪು ನಗರಲ್ಲಿ. ಇಲ್ಲಿ ಕಾಮಾಕ್ಷಿ ಹಾಸ್ಪಿಟಲ್ ರೋಡ್ ಇದೆಯಲ್ಲ ಅಲ್ಲಿ. ನೀವು ಕೂಡ ಒಂದ್ಸರಿ ವಿಸಿಟ್ ಮಾಡಿ, ನಿಮ್ಗೂ ಕೂಡ ಮಕ್ಳ ಬಟ್ಟೆ ಎಲ್ಲ ಇಷ್ಟ ಆಗುತ್ತೆ.